ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಗೌರವಾನ್ವಿತ BSc ಕೃಷಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಸುಧಾರಿತ ಸೂರ್ಯಕಾಂತಿ ಸಂಕರಣ ಬೀಜೋತ್ಪಾದನೆಯ ಬಗ್ಗೆ ಕಿರು ಮಾಹಿತಿ ಕೊಡಲಿದ್ದೇವೆ. ಸೂರ್ಯಕಾಂತಿಯು ಪ್ರಮುಖ ಎಣ್ಣೆಕಾಳು ಬೆಳೆಯಾಗಿದ್ದು ರೈತರ ಆರ್ಥಿಕತೆ ಹೆಚ್ಚಿಸಲು ತುಂಬ ಸಹಾಯಕವಾಗಿದೆ. ಸಾಮಾನ್ಯವಾಗಿ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸಲು ಉತ್ತಮ ಗುಣಮಟ್ಟದ ಬೀಜದ ಬಳಕೆ ಅತಿ ಮುಖ್ಯ. ಬೀಜೋತ್ಪಾದನೆಯಲ್ಲಿ ಹೆಚ್ಚಿನ ಇಳುವರಿಯ ಜೊತೆಗೆ ಬೀಜದ ಗುಣಮಟ್ಟಕ್ಕೆ ಆದ್ಯತೆ ಕೊಡಬೇಕಾಗುತ್ತದೆ. ಆದ್ದರಿಂದ ಸೂರ್ಯಕಾಂತಿಯಲ್ಲಿ ಉತ್ತಮ ಗುಣಮಟ್ಟದ ಬೀಜವನ್ನು ಉತ್ಪಾದಿಸಿ ರೈತರಿಗೆ ಒದಗಿಸುವ ದೃಷ್ಟಿಯಿಂದ ಸುಧಾರಿತ ಸೂರ್ಯಕಾಂತಿ ಬೀಜೋತ್ಪಾದನೆ ಬಗ್ಗೆ ಕಿರು ಮಾಹಿತಿಯನ್ನು ಕೊಡಲಿದ್ದೇವೆ. ಬಿತ್ತನೆ ಭೂಮಿಯ ಆಯ್ಕೆ ಮತ್ತು ಕಾಲ. ಸೂರ್ಯಕಾಂತಿ ಬೆಳೆಯನ್ನು ಎಲ್ಲ ರೀತಿಯ ಭೂಮಿಯಲ್ಲಿ ಬೆಳೆಯಬಹುದಾದರೂ ಅದಕ್ಕೆ ನೀರು ನಿಲ್ಲುವುದನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ. ಆದ್ದರಿಂದ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಭೂಮಿಯ ಬೀಜೋತ್ಪಾದನೆಗೆ ಉತ್ತಮ. ಮತ್ತು ಸೂರ್ಯಕಾಂತಿ ಬೀಜೋತ್ಪಾದನೆಯನ್ನು ಇಂದಿನ ವರ್ಷ ಸೂರ್ಯಕಾಂತಿ ಬೆಳೆದ ಭೂಮಿಯಲ್ಲಿ ತೆಗೆದುಕೊಳ್ಳಬಾರದು. ಸೂರ್ಯಕಾಂತಿ ಬೆಳೆಯ ಬೀಜೋತ್ಪಾದನೆ ವರ್ಷದ ಎಲ್ಲ ಸಮಯದಲ್ಲಿ ತೆಗೆದುಕೊಳ್ಳಬಹುದು, ಆದರೆ ಹಿಂಗಾರು ಬೀಜದ ಗುಣಮಟ್ಟವು ಚೆನ್ನಾಗಿರುತ್ತದೆ. ಬಿತ್ತನೆಗೆ ಭೂಮಿ ಸಿದ್ಧತೆ ಮಾಡುವುದು. ಮೊದಲನೇದಾಗಿ ಮಾಗಿ ಉಳುಮೆ ಅಥವಾ ಬೇಸಿಗೆ ಉಳುಮೆ ಮಾಡಬೇಕು. ಇದರಿಂದ ಉಪಯೋಗವಾಗುವುದೇನೆಂದರೆ ಸುಮಾರು 15 ರಿಂದ 30 ಸೆಂಟಿಮೀಟರ್ ಒಳಗಿನ ಮಣ್ಣು ಸೂರ್ಯನ ಬಿಸಿಲಿಗೆ ಬೀಳುವುದರಿಂದ ಮಣ್ಣಿನಲ್ಲಿರುವಂತಹ ಹಾನಿಕಾರಕ ಅಥವಾ ರೋಗಕಾರಕ ಸೂಕ್ಷ್ಮಾಣುಜೀವಿಗಳು ಸತ್ತು ಹೋಗುತ್ತವೆ. ಅದೇ ರೀತಿಯಾಗಿ ಕೀಟಗಳು ಮತ್ತು ಅವುಗಳ ಕೋಶಗಳು ಬಿಸಿಲಿಗೆ ಒಡ್ಡುವುದರಿಂದ ಹಕ್ಕಿಗಳು ತಿನ್ನುವುದರಿಂದ ನಾಶವಾಗುತ್ತವೆ. ಮಾಗಿ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಮಾಗಿ ಉಳುಮೆ ಮಾಡಿದ ನಂತರ ಶಿಫಾರಸಿನ ಪ್ರಮಾಣದಷ್ಟು ಕೊಟ್ಟಿಗೆ ಗೊಬ್ಬರ, ಸಾಧ್ಯವಾದಲ್ಲಿ ಎರೆಹುಳು ಗೊಬ್ಬರವನ್ನು ಹಾಕಬೇಕು. ಇದಾದ ನಂತರ ಕುಂಟೆಯನ್ನು ಹೊಡೆಯಬೇಕು. ಇದರಿಂದ ಮಣ್ಣು ಮತ್ತು ಸಾವಯವ ಗೊಬ್ಬರ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣವಾಗುತ್ತವೆ. ಬೋದುಗಳನ್ನು ನಮಗೆ ಅನುಕೂಲಕರವಾದ ಅಂತರಗಳಲ್ಲಿ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಅಂತರ ಪಾಲಿಸುತ್ತಾರೆ. ಬಿತ್ತನೆಗೆ ಬೇಕಾಗುವ ಸಾಮಗ್ರಿಗಳು: ಬೀಜ: ಹೆಣ್ಣು 1 kg 500 ಗ್ರಾಂ ಪ್ರತಿ ಎಕರೆಗೆ, ಗಂಡು 750 ಗ್ರಾಂ ಪ್ರತಿ ಎಕರೆಗೆ. ಅದೇ ರೀತಿಯಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 4 ಟನ್ ಪ್ರತಿ ಎಕರೆಗೆ. ಅದೇ ರೀತಿಯಾಗಿ ರಾಸಾಯನಿಕ ಗೊಬ್ಬರಗಳು: ಸಾರಜನಕ 36 kg, ರಂಜಕ 36 kg, ಪೊಟ್ಯಾಷ್ 24 kg, ಜಿಪ್ಸಮ್ 40 kg ಪ್ರತಿ ಎಕರೆಗೆ. ಬೀಜೋಪಚಾರ ಮತ್ತು ಬಿತ್ತನೆ: 2% ಸತುವಿನ ಸಲ್ಫೇಟ್ನಲ್ಲಿ ಬೀಜಗಳನ್ನು 12 ಗಂಟೆಗಳ ಕಾಲ ನೆನೆಸಿ ಮತ್ತು ನೆರಳಿನಲ್ಲಿ ಒಣಗಿಸಬೇಕು. ಅದೇ ರೀತಿಯಾಗಿ 4 ಗ್ರಾಂ ಟ್ರೈಕೋಡರ್ಮಾ ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಭೂಮಿಯನ್ನು ಹದ ಮಾಡಿದ ನಂತರ ಅರ್ಧ ಭಾಗ ಸಾರಜನಕ, ಪೂರ್ತಿ ರಂಜಕ ಹಾಗೂ ಪೂರ್ತಿ ಪೊಟ್ಯಾಷ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಪೂರ್ತಿ ಜಿಪ್ಸಮ್ ಅನ್ನು ಮಣ್ಣಿನಲ್ಲಿ ಬೆರೆಸಿ ಉಳಿದರ್ಧ ಸಾರಜನಕವನ್ನು ಮೇಲುಗೊಬ್ಬರಗಳನ್ನಾಗಿ ಬಿತ್ತಿದ 30 ದಿನಗಳ ನಂತರ ನೀಡಬೇಕು. ಹೆಣ್ಣು ಮತ್ತು ಗಂಡು ಬೀಜಗಳನ್ನು ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂತರವಿರುವ ಬೋದುಗಳಲ್ಲಿ ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಅಂತರದಲ್ಲಿ ಕೈಯಿಂದ ಬೀಜವನ್ನು ಊರಿ ಬಿತ್ತನೆ ಮಾಡಬೇಕು. ಸೂರ್ಯಕಾಂತಿ ಬೆಳೆಯು ಪರಕೀಯ ಪರಾಗಸ್ಪರ್ಶ ಬೆಳೆಯಾಗಿದ್ದು ಹೆಚ್ಚಾಗಿ ಹೂವಿನ ಪರಾಗರೇಣುಗಳು ಜೇನುಹುಳುಗಳ ಮುಖಾಂತರ ಚಲಿಸಿ ಬೀಜೋತ್ಪಾದನಾ ಕ್ಷೇತ್ರಗಳ ತಳಿ ಶುದ್ಧತೆ ಹಾಳು ಮಾಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಬೀಜೋತ್ಪಾದನಾ ಕ್ಷೇತ್ರ ಹಾಗೂ ಬೇರೆ ಸೂರ್ಯಕಾಂತಿ ತಳಿಯ ಮಧ್ಯೆ ಕನಿಷ್ಠ 400 ಮೀಟರ್ ಪ್ರತ್ಯೇಕತೆ ಅಂತರ ಕಾಪಾಡಿಕೊಳ್ಳಬೇಕು. ರಸಗೊಬ್ಬರಗಳ ಪೂರೈಕೆ: ಮಣ್ಣು ಪರೀಕ್ಷೆಯ ನಂತರ ಶಿಫಾರಸಿನ ಮೇರೆಗೆ ರಸಗೊಬ್ಬರಗಳನ್ನು ಬಳಸಬೇಕು. ಅರ್ಧ ಭಾಗ ಸಾರಜನಕ ಅಂದರೆ 18 kg ಸಾರಜನಕ, 36 kg ರಂಜಕ, 24 kg ಪೊಟ್ಯಾಷ್ ಮತ್ತು 40 kg ಜಿಪ್ಸಮ್ ಹಾಕಬೇಕು. ಜಿಪ್ಸಮ್ ಹಾಕೋದ್ರಿಂದ ಕಾಳುಗಳಲ್ಲಿ ಎಣ್ಣೆಯ ಪ್ರಮಾಣ ಹೆಚ್ಚಿಸಬಹುದು. ನೀರಿನ ನಿರ್ವಹಣೆ: ಸಾಮಾನ್ಯವಾಗಿ ಹಗುರವಾದ ಮಣ್ಣಿನಲ್ಲಿ ಬೆಳೆಗೆ ವಾರಕ್ಕೊಮ್ಮೆ ಮತ್ತು ಭಾರವಾದ ಮಣ್ಣಿನಲ್ಲಿ 20 ದಿನಗಳಿಗೊಮ್ಮೆ ನೀರಾವರಿ ನೀಡಬಹುದು. ಅತಿಯಾದ ಮತ್ತು ಆಗಾಗ್ಗೆ ನೀರಾವರಿ ಮಾಡುವುದನ್ನು ತಪ್ಪಿಸಿ, ಏಕೆಂದರೆ ಅಂತಹ ಅಭ್ಯಾಸವು ಬೇರುಕೊಳೆತಗಳ ದಾಳಿಗೆ ಮುಂದು ಮಾಡುತ್ತದೆ. ಬೆಳೆಯ ಸಂದಿಗ್ಧ ಹಂತಗಳು: ಮೊಳಕೆ ಹಂತ, ಹೂ ಬಿಡುವ ಹಂತ ಮತ್ತು ಕಾಳು ಕಟ್ಟುವ ಹಂತಗಳಲ್ಲಿ ನೀರಾವರಿ ಕೊಡಬೇಕು. ಸಂಕರಣ ಬೀಜೋತ್ಪಾದನೆ: ತಳೀಯವಾಗಿ ಭಿನ್ನವಾಗಿರುವ ವಿವಿಧ ಅಥವಾ ಬೇರೆ 2 ಜಾತಿಗಳ ಸಸ್ಯಗಳನ್ನು ಉಪಯೋಗಿಸಿಕೊಂಡು ಬೀಜೋತ್ಪಾದನೆ ಮಾಡುವುದಕ್ಕೆ ಅಥವಾ ಪರಕೀಯ ಪರಾಗಸ್ಪರ್ಶ ಮಾಡುವುದಕ್ಕೆ ಸಂಕರಣ ಬೀಜೋತ್ಪಾದನೆ ಎಂದು ಕರೆಯುತ್ತಾರೆ. ಸೂರ್ಯಕಾಂತಿಯಲ್ಲಿ ಸಂಕರಣ ಬೀಜೋತ್ಪಾದನೆ: ಇಲ್ಲಿ ನಾವು ಎ ಸಾಲು ಅಂದರೆ ಪರಾಗ ಬಂಜೆತನ ಹೊಂದಿರುವಂಥ ಸಾಲು CMS 38A ಮತ್ತು ಪುನಃಸ್ಥಾಪಕ R ಸಾಲನ್ನು RGM 49 ಉಪಯೋಗಿಸಿಕೊಳ್ಳಲಾಗಿದೆ. ಹೆಣ್ಣು ಗಿಡದ ಗುಣಲಕ್ಷಣಗಳು ಅಂದರೆ ಪರಾಗ ಬಂಜೆತನ ಹೊಂದಿರತಕ್ಕಂಥ ಗಿಡದ ಗುಣಲಕ್ಷಣಗಳು: ಈ ಗಿಡವು ಒಳ್ಳೆಯ ಬೆಳವಣಿಗೆ ಹೊಂದಿರುತ್ತದೆ. ಎಲೆಗಳು ದೊಡ್ಡದಾಗಿದ್ದು ಹಚ್ಚ ಹಸಿರಿನಿಂದ ಕೂಡಿರುತ್ತವೆ. ಹೂವಿನ ಗಾತ್ರ ದೊಡ್ಡದಾಗಿದ್ದು ಹೂವಿನಲ್ಲಿ ಶಲಾಕಾಗ್ರಗಳನ್ನು ಒಳಗೊಂಡಿರುತ್ತವೆ. ಅದೇ ರೀತಿಯಾಗಿ ಗಂಡು ಗಿಡದ ಅಂದರೆ ಪುನಃಸ್ಥಾಪಕ ಗಿಡದ ಗುಣಲಕ್ಷಣಗಳು: ಹೆಣ್ಣು ಗಿಡಕ್ಕೆ ಹೋಲಿಸಿದರೆ ಕುಂಠಿತ ಬೆಳವಣಿಗೆ ಹೊಂದಿರುತ್ತದೆ. ಎಲೆಗಳು ಚಿಕ್ಕದಾಗಿದ್ದು ತಿಳಿ ಹಸಿರು ಬಣ್ಣದಿಂದ ಕೂಡಿರುತ್ತದೆ.
ಹೂವಿನ ಗಾತ್ರ ಚಿಕ್ಕದಾಗಿದ್ದು ಹೂವು ಬಹುಬೇಗನೆ ಬಿಡುತ್ತದೆ. ಆದ್ದರಿಂದ ಏನಪ್ಪ ಅಂತಂದರೆ ಈ ಹೆಣ್ಣು ಗಿಡಗಳು ಬಿತ್ತನೆ ಮಾಡಿದ 2ರಿಂದ 3 ದಿನಗಳ ನಂತರ ಗಂಡು ಗಿಡಗಳನ್ನು ಬಿತ್ತನೆ ಮಾಡಲಾಗುತ್ತದೆ. ಹೂವಿನಲ್ಲಿ ಪರಾಗರೇಣುಗಳನ್ನು ಒಳಗೊಂಡಿರುತ್ತದೆ. ಸೂರ್ಯಕಾಂತಿಯಲ್ಲಿ ಹೂವು ಅರಳೋದಕ್ಕಿಂತ ಮುಂಚೆ ಬ್ಯಾಗಿಂಗ್ ಮಾಡಬೇಕು. ಇದರಿಂದ ಗಾಳಿಯ ಮುಖಾಂತರ ಅಥವಾ ಜೇನುಹುಳುಗಳಿಂದಾಗುವ ಪರಕೀಯ ಪರಾಗಸ್ಪರ್ಶದಿಂದ ಆನುವಂಶಿಕ ಶುದ್ಧತೆ ಕಡಿಮೆಯಾಗುವುದನ್ನು ತಡೆಯಬಹುದು. ಸಾಮಾನ್ಯವಾಗಿ ಸೂರ್ಯಕಾಂತಿ ಸಂಕರಣ ಬೀಜೋತ್ಪಾದನೆಯಲ್ಲಿ ಸಾಲಿನ ಅನುಪಾತ ವಿಧಾನ ಮತ್ತು ಬ್ಲಾಕ್ ವಿಧಾನವನ್ನು ಉಪಯೋಗಿಸ್ತಾರೆ. ಆದರೆ ನಾವಿಲ್ಲಿ ಬ್ಲಾಕ್ ವಿಧಾನವನ್ನು ಉಪಯೋಗಿಸಿದ್ದೇವೆ. ಬ್ಲಾಕ್ ವಿಧಾನ ಏನಪ್ಪ ಅಂತಂದರೆ ಮೊದಲನೇದಾಗಿ 1 ಸಾಲು ಗಂಡು ಗಿಡ, ಅದು ತದನಂತರ 12 ಸಾಲು ಹೆಣ್ಣು ಗಿಡ, ತದನಂತರ 4 ಸಾಲು ಗಂಡು ಗಿಡಗಳನ್ನು ಬಿತ್ತನೆ ಮಾಡಲಾಗುತ್ತದೆ. ಸೂರ್ಯಕಾಂತಿ ಸಂಕರಣ ಬೀಜೋತ್ಪಾದನೆಯಲ್ಲಿ ಸಾಮಾನ್ಯವಾಗಿ ಕೈಯಿಂದ ಅಥವಾ ಕೃತಕ ಪರಾಗಸ್ಪರ್ಶ ಮಾಡಲಾಗುತ್ತದೆ. ಕೃತಕ ಪರಾಗಸ್ಪರ್ಶ ಅಂದರೆ ಏನಪ್ಪ ಅಂತಂದರೆ ಒಂದು ಸಸ್ಯದ ಹೂವಿನಿಂದ ಹೊರಹೊಮ್ಮುವ ಪರಾಗರೇಣು ಅಥವಾ ಪರಾಗಕೋಶಗಳನ್ನು ಸಂಗ್ರಹಿಸಿ ಅದೇ ಜಾತಿಯ ಇನ್ನೊಂದು ಸಸ್ಯದ ಹೂವಿನ ಶಲಾಕಾಗ್ರದ ಮೇಲೆ ಒಂದು ಮೆದುವಾದ ಬಟ್ಟೆಯ ಮುಖಾಂತರ ನಿಧಾನವಾಗಿ ಅಥವಾ ಸೌಮ್ಯವಾಗಿ ಶಲಾಕಾಗ್ರಕ್ಕೆ ಯಾವುದೇ ರೀತಿಯಾದ ಹಾನಿಯುಂಟು ಮಾಡದಂತೆ ಹಚ್ಚುವಂತಹ ಕ್ರಿಯೆಗೆ ಕೃತಕ ಪರಾಗಸ್ಪರ್ಶ ಅಥವಾ ಕೈಯಿಂದ ಮಾಡ್ತಕ್ಕಂಥ ಪರಾಗಸ್ಪರ್ಶ ಎಂದು ಕರೆಯುತ್ತಾರೆ. ಈ ಕ್ರಿಯೆಯನ್ನು ಹೂವಾಡುವ ಹಂತದಲ್ಲಿ ಪ್ರತಿದಿನ ತಂಪಾದ ವಾತಾವರಣದಲ್ಲಿ ಬೆಳಗ್ಗೆ ಸುಮಾರು 8ರಿಂದ 11 ಗಂಟೆಯವರೆಗೆ ಈ ಕಾರ್ಯವನ್ನು ಸುಮಾರು 10ರಿಂದ 12 ದಿನಗಳವರೆಗೆ ಮಾಡಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಬೆರಕೆ ಗಿಡಗಳನ್ನು ಕಿತ್ತು ಹಾಕುವುದು. ರೋಗಿಂಗ್. ಹೆಣ್ಣು ಮತ್ತು ಗಂಡು ಸಾಲುಗಳೆರಡರಲ್ಲೂ ಅನ್ಯಜಾತಿಯ ಬೆರಕೆ ಗಿಡಗಳು ಹಾಗೂ ರೋಗಪೀಡಿತ ಗಿಡಗಳು ಒಂದು ಬಿಡದೆ ಕಿತ್ತು ಹಾಕಬೇಕು. ಹಾಗೆಯೇ ಹೂವಿನ ಹಂತದಲ್ಲಿ ಹೆಣ್ಣು ಸಾಲಿನಲ್ಲಿ ಪರಾಗ ವಿಸರಣೆ ಮಾಡ್ತಕ್ಕಂತಹ ಅಂದರೆ ಪೋಲನ್ ಶೆಡರ್ಸ್ ಗಿಡಗಳು ಕಂಡು ಬಂದಲ್ಲಿ ಪ್ರತಿದಿನವೂ ತಪ್ಪದೆ ಅವು ಹೂವು ಬಿಡುವ ಮೊದಲೇ ಬೇರು ಸಹಿತ ಕಿತ್ತಿ ದೂರ ಹಾಕಬೇಕು. ಇತರೆ ಗಿಡಗಳಿಗಿಂತ ಅತಿ ಎತ್ತರ ಹೆಣ್ಣು ಸಾಲುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಹೂಗಳಿದ್ದ ಗಿಡಗಳಿದ್ದರೆ ಕಿತ್ತು ಹಾಕಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಸಸ್ಯ ಸಂರಕ್ಷಣಾ ವಿಧಾನ. ಆಲ್ಟರ್ನೇರಿಯಾ ಎಲೆಚುಕ್ಕ ರೋಗ ಹತೋಟಿ ಮಾಡಲು 2 ಗ್ರಾಂ ಜೈನಬ್ ಅಥವಾ ಮ್ಯಾಂಕೋಜೆಬ್ ಅಥವಾ 1 ml ಹೆಕ್ಸಾಕೊನಜೋಲನ್ನು 1 ಲೀಟರ್ ನೀರು